ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ದೇವರ ಮಕ್ಕಳು ಅನಿಸಿಕೊಳ್ಳುವುದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದಿವಸಗಳಲ್ಲಿ ಅನೇಕರು ತಮ್ಮನ್ನು ದೇವರ ಮಕ್ಕಳು, ಕ್ರೈಸ್ತರು, ಯೇಸು ಕ್ರಿಸ್ತನನ್ನು ನಂಬುವಂಥವರು ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಆದರೆ ಎಲ್ಲರೂ ಕೂಡ ನಿಜಕ್ಕೂ ದೇವರ ಮಕ್ಕಳ ಅಂದರೆ ಕೆಲವರು ಆ ಸ್ವಭಾವದಲ್ಲಿ ಇಲ್ಲದೆ ಸುಮ್ಮನೆ ತೋರಿಕೆಗೆ ನಾಟಕ ಮಾಡಿಕೊಂಡು ಜೀವಿಸುತ್ತಾ ಇರುತ್ತಾರೆ. ನೋಡುವಂಥ ಸಮಯದಲ್ಲಿ ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ. ಸಮಾಧಾನ ಪಡಿಸುವವರು ಅನ್ನುವಾಗ ಒಬ್ಬರು ದುಃಖದಲ್ಲಿರುವಾಗ ಹೋಗಿ ಸಮಾಧಾನ ಪಡಿಸುವುದು ಮಾತ್ರವಲ್ಲ, ಎಲ್ಲಿ ಗೊಂದಲಗಳು ಹುಟ್ಟುತ್ತದೋ, ಎಲ್ಲಿ ಗಲಿಬಿಲಿಗಳು ಹುಟ್ಟುತ್ತದೋ, ಎಲ್ಲಿ ವಿರೋಧವಂತ ಕಾರ್ಯಗಳು ಎದ್ದು ಜನರಲ್ಲಿ ಗೊಂದಲಗಳನ್ನು ಉಂಟು ಮಾಡುತ್ತದೋ ಆ ಸ್ಥಳದಲ್ಲಿ ಜವಾಬ್ದಾರಿಯನ್ನು ಹೊಂದಿದವರಾಗಿ ಒಂದು ಸಮಾಧಾನವನ್ನು ಕಾದುಕೊಂಡು ಆ ವಿಷಯದಲ್ಲಿ ದೇವರ ಉದ್ದೇಶವು, ದೇವರು ಆಗ್ರಹಿಸಿದಂಥ ಕಾರ್ಯಗಳು ನೆರವೇರುವಂತೆ ಯಾರು ಕಾರ್ಯಗಳನ್ನು ಮಾಡುತ್ತಾರೋ ಅವರೇ ದೇವರ ಮಕ್ಕಳಾಗಿರುತ್ತಾರೆ. ಅಂದರೆ ನಿಜಕ್ಕೂ ಕೂಡ ದೇವರ ಮಕ್ಕಳ ಮಧ್ಯದಲ್ಲಿ, ದೇವರ ಮಕ್ಕಳು ಇರುವಂಥ ಸ್ಥಳದಲ್ಲಿ ಸಮಾಧಾನವು ನೆಲೆಗೊಂಡಿರುತ್ತದೆ. ಕಾರಣ ಅವರು ಸಮಾಧಾನವನ್ನು ಬಿತ್ತುವವರಾಗಿ, ಸಮಾಧಾನವನ್ನು ಹರಡುವವರಾಗಿ ಇರುತ್ತಾರೆ. ಅವರಿರುವಂಥ ಸ್ಥಳದಲ್ಲಿ ಗೊಂದಲಗಳು, ಕಹಿತನಗಳು, ದ್ವೇಷ, ವಿರೋಧಗಳೆಲ್ಲ ನೀಗಿ ಸಮಾಧಾನ ಉಂಟಾಗುತ್ತದೆ. ಇಂತಹ ಒಂದು ಸ್ವಭಾವದಲ್ಲಿ ನಾವು ಜೀವಿಸುತ್ತಾ ಇದ್ದೇವಾ ಎಂಬುದಾಗಿ ನೋಡಿದರೆ ಅನೇಕರು ಇಲ್ಲ ಎಂಬುದಾಗಿಯೇ ಹೇಳುತ್ತಾರೆ. ಕಾರಣ ಅಸಮಾಧಾನವನ್ನು ಬಿತ್ತುವಂಥವರು ಮತ್ತೊಬ್ಬರ ಕುರಿತಾಗಿ ಹೀಯಾಳಿಸಿ ಅವಮಾನದ ಮಾತುಗಳನ್ನು ಆಡಿ ಕುತಂತ್ರದ ಕಾರ್ಯಗಳನ್ನು ತೋರ್ಪಡಿಸಿ ಮತ್ತೊಬ್ಬರಿಗೆ ದುಃಖವನ್ನು ಉಂಟು ಮಾಡುವಂಥ ಅನೇಕರು ತಮ್ಮನ್ನು ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದಾರೆ. ಕೆಲವರು ತಮ್ಮ ಮಾತುಗಳಿಂದ ಸಮಾಧಾನವನ್ನು ಕೆಡಿಸುತ್ತಾರೆ, ಕೆಲವರು ತಮ್ಮ ವರ್ತನೆಗಳಿಂದ ಸಮಾಧಾನವನ್ನು ಕೆಡಿಸುತ್ತಾರೆ, ತಮ್ಮ ಆಲೋಚನೆಗಳಿಂದ ಸಮಾಧಾನವನ್ನು ಕೆಡಿಸುತ್ತಾರೆ, ತಮ್ಮ ಕುಯುಕ್ತಿಯ ಮಾತುಗಳು, ಸ್ವಾರ್ಥದ ವರ್ತನೆಗಳಿಂದ ಸಮಾಧಾನವನ್ನು ಹಾಳು ಮಾಡಿ ತಾವೂ ಕೂಡ ಸಂತೋಷವಾಗಿರದೆ ಮತ್ತೊಬ್ಬರನ್ನು ಕೂಡ ಸಂತೋಷವಾಗಿರುವುದಕ್ಕೆ ಬಿಡದೆ ಎಲ್ಲವನ್ನ ಹಾಳು ಮಾಡುವಂಥವರು ಅನೇಕರು. ಇಂಥವರು ತಮ್ಮನ್ನು ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವಂಥ ಯಾವುದೇ ಅರ್ಹತೆಯನ್ನು ಕೂಡ ಹೊಂದದವರಾಗಿದ್ದಾರೆ. ಕಾರಣ ಸಮಾಧಾನ ಪಡಿಸುವಂಥವರೇ ದೇವರ ಮಕ್ಕಳು ಎಂಬುದಾಗಿ ಅನಿಸಿಕೊಳ್ಳುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಸ್ವಭಾವಗಳನ್ನು, ನಿಮ್ಮ ಮಾತುಗಳನ್ನು, ನಿಮ್ಮ ವರ್ತನೆಗಳನ್ನು, ನಿಮ್ಮ ಕಾರ್ಯಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿರಿ. ಅವುಗಳ ಮೂಲಕವಾಗಿ ಸಮಾಧಾನ ಉಂಟಾಗುತ್ತಿದೆಯೋ ಅಥವಾ ಇರುವಂಥ ಸಮಾಧಾನವು ಹಾಳಾಗುತ್ತಾ ಇದೆಯೋ ಅದನ್ನು ನೋಡಿ ನೀವು ದೇವರ ಮಕ್ಕಳಾಗುವುದಕ್ಕೆ ಸಮಾಧಾನ ಪಡಿಸುವವರಾಗಿರಬೇಕೇ ಹೊರತು ಸಮಾಧಾನವನ್ನು ಕೆಡಿಸುವವರಾಗಿ ಅಲ್ಲ ಎಂಬುದನ್ನು ಅರಿತು ಎಲ್ಲ ಪರಿಸ್ಥಿತಿಗಳು, ಸನ್ನಿವೇಶಗಳ ಮಧ್ಯದಲ್ಲಿ ಕೂಡ ಮೊದಲು ಸಮಾಧಾನವನ್ನು ಕಾದುಕೊಳ್ಳುವುದಕ್ಕೆ ಏನು ಮಾಡಬೇಕೋ, ಯಾವ ರೀತಿಯಾಗಿ ವರ್ತಿಸಬೇಕೋ ಅದನ್ನು ಮಾಡಿ ಅದನ್ನು ನೆರವೇರಿಸಿ ದೇವರ ಸಹಾಯವನ್ನು ಅಪೇಕ್ಷಿಸುವುದಾದರೆ ದೇವರು ಆ ಪರಿಸ್ಥಿತಿಯಲ್ಲಿ ತನ್ನ ಬಲವನ್ನು ತೋರ್ಪಡಿಸಿ ತನ್ನ ನಿಯಂತ್ರಣದಿಂದ ಎಲ್ಲವನ್ನೂ ಕೂಡ ಆಶೀರ್ವಾದವಾಗಿ ಜಯದಲ್ಲಿ ಮುನ್ನಡೆಸುತ್ತಾರೆ ಎಂಬುದನ್ನು ಅರಿತವರಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಸಮಾಧಾನಕ್ಕೆ ಕಾರಣವಾಗಬೇಕೇ ಹೊರತು ಗೊಂದಲಕ್ಕಲ್ಲ, ಗಲಿಬಿಲಿಗಳಿಗಲ್ಲ ಎಂಬಂಥ ವಿವೇಕದಿಂದ, ತಿಳುವಳಿಕೆಯಿಂದ ಸಮರ್ಪಣೆಯ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರೆಂಬುದಾಗಿ ನೀನು ಹೇಳಿದಂತೆ ನಮ್ಮ ಜೀವಿತ, ನಮ್ಮ ಮಾತುಗಳು, ನಮ್ಮ ವರ್ತನೆಗಳು, ನಮ್ಮ ಪ್ರತಿಯೊಂದು ಕಾರ್ಯಗಳು ಕೂಡ ಸಮಾಧಾನಕ್ಕೆ ಕಾರಣವಾಗಿರಬೇಕು. ಸಮಾಧಾನವನ್ನು ಕಾದುಕೊಳ್ಳುವಂಥದ್ದಾಗಿಯೂ ಸಮಾಧಾನವನ್ನು
ಸಮಾಧಾನವನ್ನು ಹರಡುವಂಥದ್ದಾಗಿಯೂ ಇರಬೇಕು. ಅದಕ್ಕೆ ನಮ್ಮನ್ನು ಸಮರ್ಪಿಸಿಕೊಡುತ್ತಾ ಇದ್ದೇವೆ. ಸಮಾಧಾನವನ್ನು ಕಾದುಕೊಂಡು ನಿನ್ನ ಸಹಾಯವನ್ನು ಅಪೇಕ್ಷಿಸಿ ಆ ವಿಷಯದಲ್ಲಿ ಜಯವನ್ನು ಕಾಣುವುದಕ್ಕೆ, ಆ ವಿಷಯದಲ್ಲಿ ಆಶೀರ್ವಾದಗಳನ್ನು ಕಾಣುವುದಕ್ಕೆ, ಕುಟುಂಬದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಕೆಲಸದಲ್ಲಿ, ವ್ಯವಹಾರಗಳಲ್ಲಿ, ಸಭೆಯಲ್ಲಿ, ಸಕಲ ಕಾರ್ಯಗಳಲ್ಲಿ ಕೂಡ ನಿನ್ನ ಸಮಾಧಾನದಿಂದಲೇ ಕರ್ತನೆ ಜಯಶಾಲಿಗಳಾಗುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಿನ್ನ ಕೃಪೆ, ನಿನ್ನ ದಯೆಯನ್ನು ಅನುಗ್ರಹಿಸು ಕರ್ತನೆ. ಸಕಲ ಕಾರ್ಯಗಳಲ್ಲಿ ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿಯನ್ನು ಕಾಣಲಿ. ನೀನು ಆರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.